ಬಿಜೆಪಿಯನ್ನ ಓವರ್ಟೇಕ್ ಮಾಡ್ತಾ ಇದೆಯಾ ಜೆಡಿಎಸ್ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ವಿಪಕ್ಷವಾಗಿ ಎಲ್ಲೂ ಹೋಗ್ತಿದೆ, ಬಿಜೆಪಿ ನಾಯಕರು ಏನು ಮಾಡ್ತಿದ್ದಾರೆ? ಬಿಜೆಪಿಯನ್ನ ಓವರ್ಟೇಕ್ ಮಾಡ್ತಾ ಇದ್ದಾರಾ ಜೆಡಿಎಸ್ನವರು? ವಿಪಕ್ಷವಾಗಿ ಬಿಜೆಪಿಯ ಲೀಡರ್ಸ್ ಏನು ಮಾಡ್ತಿದ್ದಾರೆ? ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಸರ್ಕಾರದ ವಿರುದ್ಧ ಕಠಿಣವಾಗ್ತಾ ಇಲ್ಲ ಬಿಜೆಪಿಯ ಧ್ವನಿ. ಬಿಜೆಪಿಯ ಧ್ವನಿನೇ ಕೇಳಿಸ್ತಾ ಇಲ್ಲ. ಇವರೇನು ಮಾಡ್ತಿದ್ದಾರೆ, ಎಲ್ಲಿ ಏನು ಕೆಲಸಗಳಾಗ್ತಿದೆ ಅಂತ ಬಿಜೆಪಿ ಕಾಣೆಯಾಗಿದ್ದಾರೆ ಅನ್ನೋ ಮಟ್ಟಿಗೆ ಹೋಗ್ತಿದೆಯಂತೆ. ಯಾವುದೇ ಧ್ವನಿ ಎತ್ತದೆ ಕೇಸರಿ ಪಡೆ ಸೈಲೆಂಟ್ ಆಗ್ಬಿಡ್ತಾ ಅಂತ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇವರು ಅಬ್ಬರಿಸುವುದು. ಯಾಕಂತಂದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಜೆಡಿಎಸ್ ಅಲರ್ಟ್ ಆಗಿದೆ. ಯಾವ ರೀತಿಯ ಕಾಂಗ್ರೆಸ್ ಅನ್ನ ಮಣಿಸಬೇಕು, ಎಲ್ಲೆಲ್ಲಿ ಧ್ವನಿ ಎತ್ತಬೇಕು, ಯಾವ ಕೆಲಸ ಮಾಡಬೇಕು, ಅವೆಲ್ಲದರಲ್ಲೂ ಕೂಡ ಜೆಡಿಎಸ್ ಮುಂಚೂಣಿಯಲ್ಲಿದೆ. ನಿನ್ನೆಯಷ್ಟೇ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಪಡೆಗಳು ಒಂದು ಸಮನ್ವಯ ಸಮಿತಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಎಲ್ಲ ಸೇರಿದ್ರು. ಮುಂದೆ ಏನು ಮಾಡಬೇಕು, ಅಡ್ಡ ಮತದಾನದಿಂದ ಏನೇನು ಪರಿಣಾಮ ಆಯಿತು, ಮುಂಬರುವಂಥ ಬೈ ಎಲೆಕ್ಷನ್ಗಳನ್ನೇ ಹೆಂಗೆ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲೆಲ್ಲ ಆಯಿತು. ಬಟ್ ಈಗ ಬಿಡದಿಯ ವಿರುದ್ಧ ಫಸ್ಟ್ ಧ್ವನಿ ಎತ್ತಿದ್ದು ನೋಡಿದ್ರು ಕೂಡ ಅದು ಜೆಡಿಎಸ್ಸೇ. ಬಳಿಕ ಜೆಡಿಎಸ್ಸನ್ನು ಬಿಜೆಪಿ ಫಾಲೋ ಮಾಡ್ತಲ್ಲಿ ಹೋಗಿ ಬಂದು ನಂತರದಲ್ಲಿ ಇನ್ನೂ ಕೂಡ ಹಲವು ವಿಚಾರಗಳನ್ನು ಇಟ್ಕೊಂಡಿದೆ. ಸರ್ಕಾರದ ವಿರುದ್ಧ ಜೆಡಿಎಸ್ ಸತತವಾಗಿಯೇ ಹೋರಾಟ ಮಾಡ್ಕೊಂಡು ಬಂದಿದೆ. ಅಂದರೆ ರಾಜ್ಯ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಅಂತ ಏನಿದೆಯಲ್ಲ ಬಿಜೆಪಿಗಿಂತ ಕರ್ನಾಟಕ ನೆಲದ ಪ್ರಾದೇಶಿಕ ಪಕ್ಷ ಜೆಡಿಎಸ್ಸೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ದು ಮಾಡ್ತಿದೆ, ಓಡಾಡ್ತಿದ್ದಾರೆ. ಸರ್ಕಾರದ ಎಡವಟ್ಟುಗಳನ್ನು ತಿದ್ದಿ ಕಿವಿ ಹಿಂಡೋ ಕೆಲಸದಲ್ಲಿದೆ. ಇನ್ನು SIR ಪ್ರಕ್ರಿಯೆ ಬಗ್ಗೆನೂ ಕೂಡ ಬಿಜೆಪಿ ಮೌನವಾಗಿದೆಯಾ ಅಂತ ಇನ್ನು ಶೋಭಾ ಕರಂದ್ಲಾಜರು ಬರ್ತಾರೆ, ಇನ್ಯಾರೋ ಬಂದು 2-3 ಜನ ಮಾತನಾಡ್ತಾರೆ. ಹೊರತಾಗಿ SIR ಪ್ರಕ್ರಿಯೆ ಬಗ್ಗೆನೂ ಕೂಡ ಯಾಕಿಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಇದೊಂದು ಪ್ರಶ್ನೆಯಾಗಿ ಕಾಡ್ತಿರೋದು. SIR ಅಕ್ರಮದ ವಿರುದ್ಧ ಜೆಡಿಎಸ್ ಅಂತೂ ಗಟ್ಟಿ ಧ್ವನಿಯನ್ನ ಎತ್ತುತ್ತಾ ಇದೆ. ತದನಂತರದಲ್ಲಿ ಜೆಡಿಎಸ್ ನಾಯಕರಿಗೆ ಬಿಜೆಪಿ ಸಾಥ್ ಕೊಡೋ ಕೆಲಸ ಮಾಡ್ತಲ್ಲಿ ಹೋಗಿ ಬಂದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನೋಡಿದ್ವಿ. ಸದ್ಯ SIR ಪ್ರಕ್ರಿಯೆ ನೋಡ್ತಿದ್ವಿ. ಕುಮಾರಸ್ವಾಮಿ ಅವರೇ ಮೊದಲು ಬಂದು ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ವಿಡಿಯೋ ತೋರಿಸಿ ರಾಮನಗರದಲ್ಲಿ ಹಿಂಗಾಗ್ತಿದೆ, ಚೌಟ್ರಲ್ಲಿ ಜಾತ್ರೆ ಮಾಡ್ತಿದ್ದಾರಂತ ಹೇಳಿದ್ರು. ಮುಂದುವರೆದಂತೆ ಬಿಡದಿ ವಿಚಾರವಾಗಿಯೂ ಕೂಡ ಸೇರಿಗೆ ಸವಾ ಸೇರಂತ ಹೇಳ್ಕೊಂಡು DK ಶಿವಕುಮಾರ್ ಅವರನ್ನ ಪಂತಾಹ್ವಾನಕ್ಕೆಲ್ಲ ಕರೆದು ಬನ್ನಿ ಮಾತಾಡಿ ಅಂತ ಒಂದು ದೊಡ್ಡ ಮಟ್ಟಕ್ಕೆ ರೈತರ ಪರವಾಗಿ ನಾನಿದ್ದೇನೆ ಅಂತ ಕೂತ್ಕೊಂಡಿದ್ರು. ಆದರೆ ವಿಪಕ್ಷವಾಗಿರುವ ಬಿಜೆಪಿ NDA ಪಾರ್ಟು ಮತ್ತೊಂದು ಆಮೇಲೆ ಆದರೆ ಯಾಕಿಷ್ಟೊಂದು ಸೈಲೆಂಟ್ ಆದ್ರು? ಹೋರಾಟದ ವಿಚಾರದಲ್ಲಿ ಬಿಜೆಪಿಗೆ ಒಂದು ಆಕ್ಟಿವ್ನೆಸ್ ಅನ್ನೋದೇ ಇಲ್ವಾ? ಬಿಜೆಪಿಯ ಮೈನಸ್ನಿಂದಾಗಿ ಜೆಡಿಎಸ್ ಪ್ಲಸ್ ಆಗ್ತಿದೆ. ಬಿಜೆಪಿಯನ್ನ ಹಿಂದಕ್ಕೆ ಲಾಭ ಪಡೆಯೋದಕ್ಕೆ ಜೆಡಿಎಸ್ ರೆಡಿಯಾಗಿ ನಿಂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಸದ್ಯ ಒಂದು ಕಡೆ ನಿನ್ನೆಯಷ್ಟೇ ಸಮನ್ವಯ ಮಾಡ್ತೀವಿ ನಾವು, ಒಂದು ಸಮಿತಿ ಎಲ್ಲ ಬೇಕಂತ ಹೇಳ್ಬಿಟ್ಟು ಮಾಡಿದ್ರು. ಆದರೆ ಒಂದು ಬಹಳ ಸ್ಪಷ್ಟ, ಬಿಜೆಪಿ ನಾಯಕರು ಎಲ್ಲಿದ್ದಾರೆ? ರಾಜ್ಯದಲ್ಲಿದ್ದಾರೆ, ಎಲ್ಲಾದರೂ ಫಾರಿನ್ ಟ್ರಿಪ್ ಹೋದ್ರಾ? ಯಾಕಂದ್ರೆ ಎಲ್ಲೂ ಕೂಡ ಆಕ್ಟಿವ್ ನ್ಯೂಸ್ ಕಾಣಿಸ್ತಾ ಇಲ್ಲ. ಸದ್ಯ ಮುಂಬರೋ ದಿನದಲ್ಲಿ ಜೆಡಿಎಸ್ನ ಪ್ಲಾನ್ಗಳು ಏನಿದೆ, ಇದಕ್ಕೆ ಬಗ್ಗೆ ಬಿಜೆಪಿ ನಾಯಕರು ಏನು ಹೇಳ್ತಾರೆ? ಏನು ತಯಾರಿಯಲ್ಲೇ ಮುಳುಗ್ಬಿಟ್ರಾ ಅಂತ? ಅಖಿಲೇಶ್, ಏನು ಈ ಸದ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕವಾಗಿ ರಾಜ್ಯದಲ್ಲಿ ಒಂದ್ ರೀತಿ ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಫುಲ್ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಜೆಡಿಎಸ್ ಮುನ್ನಡೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಿಜೆಪಿ ಯಾವುದೇ ಒಂದು ಹೋರಾಟವನ್ನ ಅಂತಿಮ ಹಂತಕ್ಕೆ ತೆಗೆದುಕೊಳ್ಳುವ ಹೋಗುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಹೋರಾಟವನ್ನ ಮಾಡಿಲ್ಲ. ಸದ್ಯ ನಡೀತಾ ಇರುವಂತಹ ರಾಜ್ಯ ಸರ್ಕಾರದ ವೈಫಲ್ಯಗಳಾಗಿರ್ಬೋದು, ಮತ್ತೆ SIR ಆಗಿರ್ಬೋದು, ಬಿಡದಿ ವಿಚಾರ ಆಗಿರ್ಬೋದು, ಬೇರೆ ವಿಚಾರಗಳ ಬಗ್ಗೆ ಏನು ಹೋರಾಟ ಮಾಡುವಲ್ಲಿ ಒಂದು ರೀತಿ ಜೆಡಿಎಸ್ ಮುನ್ನೆಲೆಯಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಏನು DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಬಳಿಕವಾಗಿ ರಾಜ್ಯದಲ್ಲೇ ಏನು ಈಗಾಗಲೇ ಕುಮಾರಸ್ವಾಮಿ ಅವರು ರಾಜ್ಯದಲ್ಲೇ ಇರ್ತಕ್ಕಂಥದ್ದು, ಹೆಚ್ಚಿನ ಸಮಯವನ್ನ ರಾಜ್ಯದ ರಾಜಕಾರಣಕ್ಕೆ ಕೊಡ್ತಾ ಇರುವಂತದ್ದು. ಅಂದ್ರೆ ಏನ್ DK ಶಿವಕುಮಾರ್ ಅವರ ವೈಫಲ್ಯಗಳು ಏನು, ಸರ್ಕಾರದ ವೈಫಲ್ಯಗಳು ಏನು ಅನ್ನುವಂತಹ ಎಲ್ಲವನ್ನ ಸಹ ಬಹಳ ನೇರವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡೋದ್ರಲ್ಲಿ ಮುಂದಿರ್ತಕ್ಕಂಥದ್ದು. ಅದೇ ಹಿನ್ನೆಲೆಯಲ್ಲಿ ಕೂಡ ನಿನ್ನೆ ಏನು ಬರಗಾಲದ ಏನು
ಸಮೀಕ್ಷೆಗಾಗಿ ಒಂದು ತಂಡವನ್ನು ಸಹ ರಚನೆ ಮಾಡಿರ್ತಕ್ಕಂಥದ್ದು. ವಿರೋಧ ಪಕ್ಷವಾಗಿ ಬಿಜೆಪಿ ಈ ಕೆಲಸವನ್ನ ಮೊದಲು ಮಾಡಬೇಕಾಗಿತ್ತು. ಆದ್ರೆ ಈ ಜೆಡಿಎಸ್ ಈ ಒಂದು ಕೆಲಸಕ್ಕೆ ಮಾಡಿರ್ತಕ್ಕಂಥದ್ದು. ಮತ್ತೆ ಜಿಲ್ಲಾವಾರು ತಂಡವನ್ನು ರಚನೆ ಮಾಡಿ ಸಮೀಕ್ಷೆ ಎಲ್ಲೆಲ್ಲಿ ಬರ ಇದೆ ಅಲ್ಲಿನ ಸಮೀಕ್ಷೆ ಜನರ ಪರಿಸ್ಥಿತಿ ಏನಿದೆ ಅನ್ನೋದರ ಕುರಿತಂತೆ ಒಂದು ಅಧ್ಯಯನ ತಂಡವನ್ನು ಸಹ ರಚನೆ ಮಾಡಿರ್ತಕ್ಕಂಥದ್ದು. ಸದ್ಯ ಬಿಜೆಪಿ ಈ ಬಗ್ಗೆ ಯಾವುದೇ ರೀತಿಯಂತ ಯೋಚನೆಗಳನ್ನ ಸದ್ಯಕ್ಕೆ ಮಾಡ್ತಾ ಇಲ್ಲ ಅಖಿಲೇಶ್. ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.